ಸೊ ಹಾಯ್ ಎಲ್ರಿಗೂ. ಏನು ಹೇಳೋದು, ಏನಿಲ್ಲ, ಇವತ್ತೊಂದು ಪ್ಲ್ಯಾನ್ ಇತ್ತು. ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನಮ್ಮ ಫ್ರೆಂಡು. ಸೊ ಬೆಳಗ್ಗೆ 4 ಗಂಟೆಗೆ ಫೋನ್ ಮಾಡಿದ್ದ. ನಾನು ಅದು ಇದು ಕೆಲಸ ಅಂತ ಹೇಳಿ ರೆಡಿಯಾಗೋಕ್ಕಾಗಿರಲಿಲ್ಲ. ಸೊ ಇವಾಗ ಹೋಗ್ತಾಯಿದ್ದೀನಿ. ಬೈತವನೇ ಒಂದೇ ಸಮಯ ಫೋನಲ್ಲಿ, ಎಷ್ಟೊತ್ತು ನೀನು ಬರೋದು ಹಂಗೆ ಹಿಂಗೆ ಅಂತ. ನಂದೇ ಲೇಟಾಗೋಯ್ತು. ನೋಡಬೇಕು, ಇವಾಗ ವೆಯ್ಟ್ ಮಾಡ್ತಿದ್ದೆ ನಾನು ಅಲ್ಲಿ ಯಲಹಂಕದಲ್ಲಿ. ಸೊ ಇವಾಗ ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಇವಾಗ ಅಲ್ಲಿ ಹೋದ್ಮೇಲೆ ನೆಕ್ಸ್ಟು ಏನು ಪ್ಲ್ಯಾನು ಹಿಂಗೆ ಅಂತ ಗೊತ್ತಾಗುತ್ತೆ. ಯಾವಾಗಲೂ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಮುಂಚೆನೇ ಬಿಡಬೇಕು. ಯಾಕಂದರೆ ಬರೀಲಿ ನಾವು ಅರ್ಜೆಂಟಲ್ಲಿ ಹೋಗ್ತಾ ಇರ್ತೀವಿ. ಸೊ ಆ ಟೈಮ್ಗೆ ನಾವು ಫಾಸ್ಟಲ್ಲಿ ಇರ್ತೀವಿ, ಬೇರೆ ಎಲ್ಲರೂ ಸ್ಲೋ ಇರ್ತಾರೆ. ಎಲ್ಲರೂ ನಮ್ಮ ಸ್ಪೀಡಲ್ಲಿ ಇರಬೇಕಲ್ವಾ. ಸೊ ಅವಾಗ ಅಡ್ಡ ಬರ್ತಾ ಇರ್ತಾರೆ, ಯಾರಾದರೂ ಸ್ಲೋ ಹೋಗ್ತಾ ಇರ್ತಾರೆ ಮುಂದೆ. ಸೊ ಅವಾಗ ನೋಡಿದಾಗ ನಮಗೆ ಎಷ್ಟೊಂದು ಜನಕ್ಕೆ ಅವ್ರು ಸರಿ ಇಲ್ಲ ಅನ್ನೋ ಥರ ಅನ್ನಿಸ್ತದೆ. ಸೊ ನಮ್ಮದೇ ಮಿಸ್ಟೇಕ್ ಇರ್ತದೆ. ಯಾಕಂದರೆ ನಾವು ಅವ್ರ ಸ್ಪೀಡಿಗೆ ಮ್ಯಾಚ್ ನಾವು ಬೇಗ ಹೋಗ್ಬೇಕಂತ ಬರಿ ಮಾಡ್ತಾಯಿರ್ತೀವಿ. ಸೊ ಹಂಗಾಗಿ ದಟ್ಸ್ ನಾಟ್ ಗುಡ್. ಸೊ ಯಾವಾಗಲೇ ಎಲ್ಲಿಯೇ ಪ್ಲ್ಯಾನ್ ಮಾಡಿದ್ರು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ರೆಡಿಯಾಗಿರಿ, ನಿಧಾನಕ್ಕೆ ಆರಾಮಾಗಿ ಹೋಗ್ಬೋದು. ಸೊ ಇವಾಗ ಈ ಥರ ಲೇಟ್ ಆಗೋದ್ರೆ ಬರಿಲ್ವದಂಗೆ ತಾನೇ. ಅದೇ ಅಣ್ಣ ಅಯ್ಯೋ ಅವನು ಕಾಣಬೇಕು ಅಂತ ವಿಡಿಯೋದಲ್ಲಿ ನೋಡಿ, ಹೆಂಗೆ ಓಡಿಸ ನೋಡಿ ಇವಾಗ ಗಾಡಿ. ಯಾಕೆ ಹಿಂಗೆ ಮಾಡ್ತಾರೆ ಜನ? ಫುಲ್ಲು ನೋಡಿ, ನೀವು ಅಬ್ಸರ್ವ್ ಮಾಡಿ ನೋಡಿ ಸ್ಟೈಲು. ಅವ್ನು ನೋಡ್ದೆ, ಅವನು ನಾನು ಕ್ಯಾಮ್ರಾ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂತ ಅವ್ನು ನೋಡ್ದೆ. ಸೊ ಕ್ಯಾಮ್ರಾದಲ್ಲಿ ಬರಬೇಕಲ್ಲ ಅಂತ ಇವಾಗ ಬರ್ತೇನೆ ನೋಡಿ. ಇವಾಗ ಮತ್ತೆ ಸೊ ಏನೋ ಒಂಥರ ಸ್ಕೋಪು. ಸೊ ಗಾಡೀಲಿ ಅದೆಲ್ಲ ಮಾಡಬಾರ್ದು, ಕರೆಕ್ಟ್ ಅಲ್ವಾ? ಬಸ್ ಕರೆಕ್ಟೇ. ನಾನು ಹೇಳ್ತಿದ್ದೀನಿ ಅಂದಮೇಲೆ ಕರೆಕ್ಟೇ. ನಾನು ಹೇಳಿದ್ರು ಹೇಳಿಲ್ಲ ಅಂದರೂ ಕರೆಕ್ಟೇ. ಆ್ಯಕ್ಚುಲಿ ಕರೆಕ್ಟ್ ಅಂತ ಹೇಳ್ಬೇಕು, ತಪ್ಪು ಅಂತ ಹೇಳ್ಬೇಕು. ಸೊ ಸ್ವಲ್ಪ ಲೇಟ್ ಆಗ್ತಿದೆ. ಇಯರ್ಫೋನ್ ಬೇರೆ ಬರೆದ್ಬಿಟ್ಟು ಬಂದೆ ನನ್ನ ಮನೇಲಿ. ಸೊ ಇಯರ್ಫೋನ್ ಇಲ್ಲ. ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ರು ಕೇಳಿಸಲ್ಲ, ಆಗ್ತಿದೆ ರೆಕಾರ್ಡು. ನೋಡಿ ಅದಕ್ಕೆ ಹೇಳೋದು, ಆದರೂ ಸ್ವಲ್ಪ ಆರಾಮಾಗಿ ಹೋಗ್ತೀನಿ, ಅಷ್ಟೊಂದು ಫಾಸ್ಟಾಗಿ ಹೋಗಲ್ಲ. ಹೆಂಗಿದ್ರು ಲೇಟಾಗಿ ಹೋಗಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಲೇಟಾಗುತ್ತೆ ಅಷ್ಟೇ, ಇನ್ನೇನಾಗಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಹೋಗಿ ಯಾಕೆ ಸುಮ್ಮನೆ ಪ್ರಾಬ್ಲಮ್. ಸೊ ಸಂಡೇ ಇವತ್ತು ಸದ್ಯಕ್ಕೇನು ಪ್ಲ್ಯಾನ್ ಇಲ್ಲ. ಅದಕ್ಕೆ ಒಂದು ಪಾಪ ಕರೆದ, ಹೋಗೋಣ ದೇವಸ್ಥಾನಕ್ಕೆ ಅಂತ. ನನ್ನ ನನ್ನ ಫ್ರೆಂಡು ಮದುವೆ ಆಗೋಕ್ಕೆ ಮುಂಚೆ ನನ್ನ ಜೊತೆನೇ ಇರೋನು. ಅಂದರೆ ಯಾವಾಗಲೂ ಏನು ಸಾಟರ್ಡೆ ಸಂಡೇ ಬಂದರೆ ಸಿಗೋನು, ಎಲ್ಲರೂ ಓದ್ತಿದ್ವಿ, ಟೈಮ್ ಪಾಸ್ ಮಾಡ್ತಿದ್ವಿ ಸುಮ್ಮನೆ. ಅಂದರೆ ಅಲ್ಲಿ ಲೋಕಲ್ ಪ್ಲೇಸ್ಗೆಲ್ಲ ಹೋಗ್ಬಿಟ್ಟು ಸುಮ್ಮನೆ ಅವಾಗೆಲ್ಲ ಗಿಡ ಎಲ್ಲ ಮಾಡ್ತಿರ್ಲಿಲ್ಲ ನಾನು. ಜಸ್ಟ್ ಟೈಮ್ ಪಾಸ್ಗೋಸ್ಕರ ಸುಮ್ಮನೆ ತಿರುಗಾಡ್ಕೊಂಡು ಬರ್ತಿದ್ವಿ ಅವನು ನಾನು. ಸೊ ಒಂದು ಯಾವಾಗ ಮದುವೆ ಆಯಿತು ಅಲ್ಲಿಂದ ನಾನು ಸಾವಾಸನೆ ಬಿಟ್ಬಿಟ್ಟು ನಾನು ಬಂದೇ ಇಲ್ಲ. ಸುಮಾರು ಒಂದು 15ರಿಂದ 20 ಸಾರಿ ಕರೆದಿದ್ದೀನಿ ಅವನ್ನ. ಮಗ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತಂದರೆ ಇಲ್ಲ ಮಗ ಆಗಲ್ಲ, ಮಗ ಅದು ಮಗ ಇದು ಮಗ ಅಂತ
ನೂರಾರು ಕತೆ ಹೊಡಿಸಿದ್ದ ಬಡ್ಡಿ ಮಗ. ಬಟ್ ಇವತ್ತು ಅಪರೂಪಕ್ಕೆ ಯಾಕೋ ಅವನೇ ಫೋನ್ ಮಾಡೋನೆ, ಬಾ ಮಗ ಎಲ್ಲರೂ ಹೋಗ್ಬಿಟ್ಟು ಬರೋಣ, ಒಂದು ದೇವಸ್ಥಾನ ಇದೆಯಂತೆ, ದೇವಸ್ಥಾನಕ್ಕೆ ಹೋಗಿ ಬರೋಣಪ್ಪ, ಸುಮ್ಮನೆ ಟೈಮ್ ಪಾಸ್ ಆದಂಗೆ ಆಗ್ತದಂತ ಕರೆದ. ಸೊ ನಾನು ಒಂದು ಸಂಡೇ ಅಲ್ವಾ ಫ್ರೀ ಇದೆ. ಸೊ ನಾನು ಕರೆದಾಗ ಅಷ್ಟು ಸಾರಿ ಬಂದಿರಲಿಲ್ಲ. ಈಗ ನೋಡೋ ಅವನು ಒಂದೇ ಸಾರಿ ಕರೆದಿದ್ದು ಓದ್ತಾಯಿದ್ದೀನಿ. ಸೊ ನೀವು ಅಷ್ಟೇ ಏನಂದರೆ, ಯಾಕಂದರೆ ಪಾಪ ತಪ್ಪಂತ ಒಂದು ಹೇಳೋಕ್ಕಲ್ಲ, ಯಾಕಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಮದುವೆಯಾಗಿದ್ದೇನೆ, ನಮ್ಮ ಥರ ಇರೋಕ್ಕಾಗಲ್ಲ. ಸೊ ಅದು ತಪ್ಪಂತನೂ ಹೇಳೋಕ್ಕಾಗಲ್ಲ. ನಾವು ಫ್ರೀ ಇದ್ದೀವಿ ಅಂತ ಅವನು ಫ್ರೀ ಇರ್ತಾನಂತ ಹೇಳೋಕ್ಕಾಗಲ್ಲ. ಸೊ ಅವ್ರದ್ದೇ ಅದು ಕೆಲಸಗಳು ಇರ್ತವೆ. ಸೊ ಯಾರಾದರೂ ಫ್ರೀ ಇದ್ದಾಗ ನಮಗೆ ಕರೆದಾಗ ಆಲ್ಮೋಸ್ಟು ಹೋಗೋದು ಒಳ್ಳೆಯದು. ಯಾಕಂದರೆ ಫ್ರೀ ಮಾಡ್ಕೋಬೇಕು, ಫ್ರೀ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಯಾಕಂದರೆ ಕೆಲಸ ಎಲ್ರಿಗೂ ಇರ್ತವೆ. ಸೊ ಅವ್ರು ಫ್ರೀ ಇದ್ದಾಗ ನಾವು ಫ್ರೀ ಇರಲಿಲ್ಲ, ನಾವು ಫ್ರೀ ಇದ್ದಾಗ ಅವ್ರು ಫ್ರೀ ಇಲ್ಲ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡ್ತಾಯಿದ್ರೆ ಪೋಸ್ಟ್ಪೋನ್ ಆಗ್ತಾನೇ ಇರ್ತದೆ. ಸೊ ಮಾಡಬೇಡಿ. ಸೊ ನನ್ನ ಪ್ಲಾನು ಅದಕ್ಕೆ ಕರೆದೆ. ಇವಾಗ ಕರೆದ ತಕ್ಷಣ ಆ್ಯಕ್ಚುಲಿ ನಂದು ಬೇರೆ ಪ್ಲ್ಯಾನ್ ಏನು ಇರಲಿಲ್ಲ. ಸೊ ಹೋಗೋಕೆ ಮೂಡಿರಲಿಲ್ಲ. ಆದರೂ ಅವ್ನು ಕರೆದ ಅಂತ ಹೋಗೋಣ, ಅಪರೂಪಕ್ಕೆ ಕರೆದವನೇ, ಹೋಗ್ತಾಯಿದ್ದೀನಿ. ನೋಡೋಣ ಅಲ್ಲಿ ಹೋದ್ಮೇಲೆ ಮೂವಿಗೆ ಹೋಗೋದು ಅಥವಾ ಟ್ರೈನ್ ಮಿಸ್ ಆಯಿತು ಆಲ್ರೆಡಿ. ಇವಾಗ ಅಲ್ಲಿ ಹೋಗ್ತಾಯಿದ್ವಿ, ಒಂದು ಟ್ರೈನ್ ಮಿಸ್ ಆಯಿತು. ಸೊ ಇನ್ನೊಂದು ಟ್ರೈನ್ಗೆ ಟ್ರೈ ಮಾಡ್ತಾಯಿದ್ದೀವಿ, ನೋಡಬೇಕು. ಸೊ ಇವತ್ತು ಹೆಲ್ಮೆಟ್ ಯಾಕೋ ಒಂಥರ ಲೂಸ್ ಅನ್ನಿಸ್ತಿದೆ. ಕಟಿಂಗ್ ಮಾಡಿಸ್ಕೊಂಡೆ, ಜಾಸ್ತಿ ಕೂದಲಿತ್ತು, ಸ್ವಲ್ಪ ಫುಲ್ ಟೈಟ್ ಅನ್ನೋ ಥರ ಫೀಲ್ ಆಗಿ ಒಂಥರ ಇರಿಟೇಷನ್ ಆಗೋದು ಹೆಲ್ಮೆಟು. ಕಟಿಂಗ್ ಮಾಡಿಸ್ಕೊಂಬಂದು ಕಣ್ಣಿಗೆ ಏರ್ ಕೂಲರ್ ಥರ ಹೋಗ್ತಿದೆ ಹೆಲ್ಮೆಟಲ್ಲಿ. ಸೊ ಒಳ್ಳೆಯದೇ. ಯಾಕೆ ಹೇಳ್ತಾಯಿದ್ದೆ, ಚೈನ್ ಇಕ್ಕಿಲ್ಲ ಇದಕ್ಕೆ. ಚೈನ್ ಇದೆ ಬಟ್ ಯಾಕೋ ಲೂಸ್ ಆಗಿದೆ. ನೋಡಿ ಹತ್ತುವರೆಗೆ ಆದರೂ ಬರ್ತೀನಿ. ಆ್ಯಕ್ಚುಲಿ 8:00 ಬರ್ತೀನಿ ಅಂತ ಹೇಳಿದ್ದು ನನಗೆ. ನಾನು ಕಟಿಂಗ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಅವನು ವೆಯ್ಟ್ ಮಾಡ್ತಾಯಿದ್ದಾನೆ. ಇವಾಗ 8:00 ಹೇಳಿರೋನಿಗೆ 10:00 ಆದರೂ ಬರ್ತೀನಿ, 10:00 ಬರ್ತೀನಿ ಅಂತ ಹೇಳಿದ್ದೀನಿ. ಎಲ್ಲಿ 1 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ನಾನು. ಎಲ್ಲ ನೀನು ಮಾತಾಡ್ತಾ ಇರೋದು ನೋಡಿದ್ರೆ ಇಲ್ಲಿ 1 ಗಂಟೆಗೆ ಬರ್ತೀಯ ಅಂತ ಅನ್ನೋ ಥರ ಹೇಳ್ತಿದ್ದ ಅವನು. ಸೊ ನಾನಿಲ್ಲ 10:30 ಅಷ್ಟೊತ್ತಿಗೆ ಬರ್ತೀನಿ ಪಕ್ಕಾ, ಗ್ಯಾರಂಟಿ 100% ಅಂತ ಹೇಳಿದ್ದೀನಿ. ಸೊ ಗೊತ್ತಲ್ಲ ನಿಮಗೆ, ನಾನು ನಾರ್ಮಲಾಗಿ ಲೇಟ್ ಮಾಡೋಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಆದರೆ ನಾನು ಸ್ವಲ್ಪ ಲೇಟ್ ಆಗ್ತಾಯಿದ್ಬಿಟ್ರೆ ನಾರ್ಮಲ್ ಟೈಮಲ್ಲಿ ನಾನು ಲೇಟ್ ಮಾಡೋಲ್ಲ. ಸೊ ಇವತ್ತು ಲೇಟ್ ಆಗೋಯ್ತು. ವಾಯ್ಸು ಕೇಳಿಸ್ತಿದೆಯಾ ಏನೋ ಗೊತ್ತಿಲ್ಲ, ನೋಡಬೇಕು. ಸೊ ನೋಡಿ, ಗ್ಯಾಸ್ಟ್ರಿಕ್ಕು ಕರೆಕ್ಟಾಗಿ ಊಟ ಜೀರ್ಣ ಆಗ್ತಿಲ್ಲ. ಈ ಏಜ್ಗೆ ಗ್ಯಾಸ್ಟ್ರಿಕ್ಕು, ಏನು ಮಾಡೋಣ. ತಿನ್ನೋ ಊಟ ಸರಿ ಇರಲ್ಲ, ಹೊರಗಡೆ ತಿನ್ನೋ ಜೀರ್ಣ ಆಗೋಲ್ಲ. ಏನು ಮಾಡ್ತೀರ, 1 2 ಎಲ್ರಿಗೂ ಪ್ರಾಬ್ಲಮ್ ಇದ್ದಿದೆ ಏನಾದರೂ ಒಂದು. ಸೊ ಏನಂದರೆ ಈ ಊಟ ಅಂತ ಬಂದಾಗ ಕರೆಕ್ಟ್ ಟೈಮ್ನು ಫಾಲೋ ಮಾಡಬೇಕು. ಅಂದರೆ ಟೈಮ್ ಟು ಟೈಮ್. ಇವತ್ತು 8 ಗಂಟೆಗೆ ತಿಂಡಿ ತಿಂದೆ ಅಂದರೆ ನಾಳೆ 8 ಗಂಟೆಗೆ ತಿನ್ನಬೇಕು. ಇವತ್ತು 8 ಗಂಟೆಗೆ ತಿಂಡಿ ತಿಂದು ನಾಳೆ 10 ಗಂಟೆಗೆ ತಿಂತೀನಿ ಅಂದರೆ ಗ್ಯಾಸ್ಟ್ರಿಕ್ ಆಗೋದೆ ಎಲ್ಲರಿಗೂ ಕಾಮನ್. ಅದು ಇವಾಗ ಗ್ಯಾಸ್ಟ್ರಿಕ್ ಅನ್ನೋದು ಎಲ್ರಿಗೂ ಕಾಮನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಟೈಮ್ ಟು ಟೈಮ್ ಊಟ ಮಾಡಿ, ಊಟನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ. ನಾನು ಫಾಲೋ ಮಾಡ್ತೀನಿ, ಬಟ್ ಒಂದೊಂದು ಸಾರಿ ಮಿಸ್ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ.
ಪಾಪ ವೆಯ್ಟ್ ಮಾಡ್ತಿರ್ತಾನೆ, ನಾನು ಫೋನ್ ಮಾಡಿದ್ನು. ಏನಪ್ಪ ಒಂದ್ಮೇದಾಗೆಲ್ಲ ಬಂದ್ಬಿಡ್ತಾರೆ ಜನ. ಹಾಂ ನೋಡಿ, ಇಲ್ಲೋಡಿ ಹಾಂ. ಅಯ್ಯೋ, ಗಾಡಿ ನೋಡಲ್ಲ ಬಿಡಲ್ಲ, ಸಡನ್ನಾಗಿ ಬಂದ್ಬಿಡ್ತಾರೆ. ನೋಡಿ, ಡಬಲ್ ಓವರ್ಟೇಕು ಮಾಡಬಾರ್ದು, ಮಾಡ್ತಿದ್ದೀನಿ. ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ನಾರ್ಮಲಾಗಿ ಈ ಸ್ಪೀಡಲ್ಲಿ ಹೋಗಲ್ಲ, ಅಂಥ ಸ್ಪೀಡೇನಿಲ್ಲ, ನಾರ್ಮಲಾಗಿ ಓದ್ತಾ ಇದ್ದೀನಿ. ಒಂದು ಸ್ವಲ್ಪ ಬೇಗ ಹೋಗ್ಬೇಕಂತ ಅಷ್ಟೇ, ಏನಿಲ್ಲ, ಆದರೂ ನಿಧಾನಕ್ಕೆ ಹೋಗ್ತೀನಿ. ಏನಂತೀರಾ? ಎಸ್, ಎಲ್ಲ ಗಾಡಿಗಳಿದ್ದ ಜಾಗದಲ್ಲಿ ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ. ಏನಣ್ಣ ಪೆಟ್ರೋಲ್ ಖಾಲಿ? ಹಾಂ ಹಾಂ. ಗ್ಯಾರೇಜ್ ಇದೆಯಾ ಮುಂದೆ? ತಳ್ಬೇಕಾ? ಇಲ್ಲೇ ಇದೆಯಾ? ಓಕೆ. ಹಾಂ, ಯಾರೇ ಸಿಗಲಿ. ಆಮೇಲೆ ಹಿಂಗೆಲ್ಲ ಕೇಳೋದು ಬರೀ ಆನ್ಲೈನ್ ಕ್ಯಾಮ್ರಾ ಇದ್ದಾಗ ಮಾತ್ರ ಅನ್ಕೊಬೇಡಿಯಪ್ಪ. ಕ್ಯಾಮ್ರಾ ಇಲ್ದಿರೋ ಸುಮಾರು ಸಾರಿ ಕೇಳಿದ್ದೀನಿ, ಅದು ಹೇಳ್ಕೊಬಾರ್ದು. ಸೊ ಯಾರಾದರೂ ಹೋಗಲಿ, ಯಾಕಂದರೆ ನನಗೂ ಸುಮಾರು ಸಾರಿ ಹಂಗಾಗಿದೆ. ಗಾಡಿ ಪ್ರಾಬ್ಲಮ್ ಆದಾಗ ಸುಮ್ಮನೆ ತೊಳ್ಕೊಂಡು ಹೋಗ್ತಾ ಇರ್ತೀವಿ, ಯಾರು ಹೆಲ್ಪಿಗೆ ಬರೋಲ್ಲ. ಸೊ ಅಂಥ ಟೈಮಲ್ಲಿ ಬೇಜಾರಾಗುತ್ತೆ, ಎಲ್ಲ ಅರ್ಜೆಂಟ್ ಕೆಲಸ ಇರುತ್ತೆ. ಟೈಮಲ್ಲಿ ಒಬ್ಬರು ಹೆಲ್ಪಿಗೆ ಬಂದಿಲ್ಲ ಅಂದಾಗ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಆದಷ್ಟು ನಾನು ಬಿಡಲ್ಲ, ಎಂಥವರೇ ಆಗಿರಲಿ, ಏನೇ ಪ್ರಾಬ್ಲಮ್ ಆಗಿದ್ರು ಸ್ವಲ್ಪ ವಿಚಾರಿಸ್ತೀನಿ ಹೋಗಿ. ಕ್ಯಾಮ್ರಾ ಇರಲಿ ಇದ್ದಿರಲಿ, ಕ್ಯಾಮ್ರಾ ಇದ್ದಾಗ ಮಾತ್ರ ಅಥವಾ ಕ್ಯಾಮ್ರಾ ಇಲ್ದಿರೋ ಮಾತ್ರ ಅಂತಲ್ಲ. ಸುಮಾರು ಸಾರಿ ಆ ಥರ ಎಷ್ಟೊಂದು ಸಾರಿ ಕ್ಯಾಮ್ರಾ ಇಲ್ದಿರೋಗೆಲ್ಲ ಮಾಡಿದ್ದೀನಿ. ಅವಾಗೆಲ್ಲ ಕ್ಯಾಮ್ರಾ ಆನ್ ಮಾಡಿರಲ್ಲ ಅಂತ ಅನಿಸ್ತಿರುತ್ತೆ. ಸೊ ಕ್ಯಾಮ್ರಾಗೋಸ್ಕರ ಮಾಡೋದು ಬೇಡ, ಮನಸ್ಸಿಂದ ಮಾಡೋಣ, ಕರೆಕ್ಟ್ ಅಲ್ವಾ? ಪಾಪ ಯಾರು ಏನೋ ಕಷ್ಟದಲ್ಲಿರ್ತಾರೆ, ಅರ್ಜೆಂಟಲ್ಲೆಲ್ಲ ಹೋಗ್ಬೇಕಿರುತ್ತೆ, ಗಾಡಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಇನ್ನೊಂದು ಏನಾಗಿರ್ಬೋದು. ಆದರೆ ನಮ್ಮ ಕೈಲಿ ಏನು ಹೋಗ್ಬೇಕಾಗಿರೋದೇನು, ಸಣ್ಣದಾಗಿ ಪುಟ್ಟದಾಗಿ ಎಲ್ಪು ಟೋಯಿಂಗು. ಸೊ ಆಲ್ಮೋಸ್ಟ್ ಟೋಯಿಂಗ್ ಕಲ್ತ್ಕೊಂಡಿರಿ, ಕಾಲಲ್ಲಿ ತಳ್ಳೋದನ್ನ. ಯಾಕಂದರೆ ಇಟ್ಸ್ ನೀಡ್, ಅದು ಒಂಥರ ನೆಸೆಸಿಟಿ ಇದೆ ಅದ್ರದ್ದು. ಯಾರಾದ್ರು ಕಷ್ಟದಲ್ಲಿದ್ದಾಗ ತಳ್ಕೊಂಡು ಹೋಗೋಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಪಾಪ ವೆಯ್ಟ್ ಮಾಡ್ತಾನೆ 2 ಅವರಿಂದ, ಏನಂತ ನಾವು ಬಂದ್ಮೇಲೆ ನೋಡಬೇಕು. ಏರ್ಫೋರ್ಸ್ ಸ್ಟೇಷನ್ ಜಾಲಹಳ್ಳಿ ಗೊತ್ತಲ್ವಾ? ಸೊ ನಾನು ಒಂದು 2-3 ವರ್ಷದ ಹಿಂದೆ ಟ್ರೈನಿಂಗ್ ಹೋಗಿದ್ದೆ ಇಲ್ಲಿ. ಸಖತ್ತಾಗಿತ್ತು, ಒಳಗಡೆ ಮಸ್ತಾಗಿದೆ ಲೈಫು. ಸೊ ಆರ್ಮಿ ಲೈಫು ನೆಕ್ಸ್ಟ್ ಲೆವೆಲ್ ಅಂದ್ಕೊಂಬಿಡಿ. ಫ್ಯಾಮಿಲಿ ಬಿಟ್ಟು ದೂರ ಇರ್ತಾರೆ, ಬಿಟ್ಟರೆ ಆ ವರ್ಕ್ ಲೈಫ್ ಇದೆಯಲ್ಲ, ಆ ಪ್ರೊಫೆಷನ್ನೇ ಒಂಥರ ಡಿಫ್ರೆಂಟು, ಸಖತ್ತಾಗಿದೆ, ಯೂನಿಕ್ಕು. ಸೊ ಪ್ರೊಫೆಷನ್ ವರ್ಕಲ್ಲಿ ನೋ ಸೆಂಟಿಮೆಂಟ್, ನೋ ಟೈಮ್ ಪಾಸ್ ಅಂದರೆ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಇಲ್ಲ ಅಂತಿಲ್ಲ. ಸೊ ಒಳ್ಳೆ ಗುಡ್ ಲೈಫ್, ಒಂದು ಬೆಟರ್ ಲೈಫ್ನ ಲೀಡ್ ಮಾಡ್ಬೋದು. ಆಮೇಲೆ ಆ ಹುದ್ದೆಗಿರೋ ಗೌರವನೇ ಬೇರೆ. ಆರ್ಮಿ ಅಂದರೆ ಎಲ್ಲಾದರೂ ರೆಸ್ಪೆಕ್ಟ್ ಇರುತ್ತೆ. ಸೊ ನನಗೂ ಒಂದು ಸರಿ ಲೈಫಲ್ಲಿ ಇತ್ತು ಆಗಬೇಕಂತ, ಕಾರಣಾಂತರಗಳಿಂದ ಆಗೋಕ್ಕಾಗಿಲ್ಲ. ಸೊ ಸದ್ಯಕ್ಕೆ ಆಗಿಲ್ಲ ಅಂದರೆ ಏನಂತೆ, ಇರೋದ್ರಲ್ಲಿ ಖುಷಿ ಪಡೋಣ ಅಂತ ಇರೋದನ್ನ ಮಾಡಿಕೊಂಡು ಇರೋದ್ರಲ್ಲಿ ಸ್ವಲ್ಪ ಖುಷಿಯಾಗಿದ್ದೀನಿ. ಸ್ವಲ್ಪ ಏನು ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಯಾಕಂದರೆ ಚೆನ್ನಾಗಿದ್ದೀವಿ ಅಂತ ಅಂದ್ಕೋಬೇಕು ನಾವು. ತಗೊಳ್ಳೋಣ ಡ್ರೈ ಫ್ರೂಟ್ಸು, ತೊಗೊಂಡಿದ್ರೆ ಆಗಿರೋದೆಲ್ಲಪ್ಪ.
ಡ್ರೈ ಫ್ರೂಟ್ಸ್ ತೊಗೊಂಡಿದ್ರೆ ಆಗಿರೋದು, ತಗೊಳ್ಳೋಣ. ಇದ್ರೆ ಗಾಡೀಲಿರುತ್ತೆ, ಮನೆಗೆ ಕೊಡೋಕ್ಕಾಗ್ತದೆ. ಇಲ್ಲಿ ಇವಾಗ ಅರ್ಜೆಂಟ್ ಟೈಮ್ ಆಗಿದೆ ಪಾಪ, ಅವನು ಬೇರೆ ವೆಯ್ಟ್ ಮಾಡ್ತಾನೆ. ಇಲ್ಲಿ ತಗೋಣ. ಫೋನ್ ಮಾಡಿದ್ನೋ ಏನೋ ಏನು ಮಾಡಿದ್ನೋ ಏನೋ ಗೊತ್ತಿಲ್ಲ ಪಾಪ. 10 ಬರ್ತೀನಿ ಇದಕ್ಕೆ ಫೋನ್ ಮಾಡ್ತಿಲ್ಲ. ಇಷ್ಟೊತ್ತವರೆಗೂ ತಲೆ ತಿಂದಾಕ್ಬಿಟ್ಟ. ಫೋನ್ ಮಾಡಿ ಒಂದು 10 ಸಾರಿ ಮಾಡೋಣ. ಗ್ಯಾಪಲ್ಲಿ ಕಟಿಂಗ್ ಮಾಡಿಸ್ತಾ ಇದ್ದೀನಿ. ಇವನು ಫೋನು ಅವಣ್ಣ ಕಟಿಂಗ್ ಮಾಡೋದು ನಿಲ್ಲಿಸ್ಬಿಟ್ಟು ಫೋನ್ ಎತ್ಬಿಟ್ಟು ಮಾತಾಡಪ್ಪ ಅಂತ ಅವರು. ಸೊ ಏನೋ ನಡೀತೈತಿ ಇಲ್ಲಿ. ಓ ಜೀಸಸ್, ಪ್ರೇಯರ್. ಇವತ್ತು ಸಂಡೇ ಅಲ್ವಾ, ಪ್ರೇಯರ್ ಜೋರು ಅನಿಸುತ್ತೆ ಇಲ್ಲಿ. ಸೊ ಈ ವಿಡಿಯೋ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ. ಎಡಿಟ್ ಮಾಡೋಕ್ಕೆ ನನಗೆ ಹತ್ರ ಟೈಮ್ ಇಲ್ಲ. ಏನಾದರೂ ಮಿಸ್ಟೇಕ್ ಇದ್ರೆ ಕ್ಷಮಿಸ್ಬಿಡಿ. ಯಾಕಂದರೆ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎಡಿಟ್ ಮಾಡ್ಬೋದು, ಬಟ್ ಮೊಬೈಲಲ್ಲಿ ಸ್ಟೋರೇಜ್ ಇಲ್ಲ. ಸೊ ಇದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡೋಷ್ಟು ಸದ್ಯಕ್ಕಿಲ್ಲ ಪೇಷನ್ಸು. ಸೊ ಆ ಕಾರಣಕ್ಕೆ ಒಂದು ರಾ ವಿಡಿಯೋ ನೋಡಿ, ಏನು ಎಡಿಟ್ ಮಾಡಲ್ಲ, ಡೈರೆಕ್ಟ್ ವಿಡಿಯೋ. ಏನು ಮಾತಾಡಿರ್ತೀನೋ ಡೈರೆಕ್ಟ್, ಇಲ್ಲಿ ಕಟ್ಟಿಂಗ್ಸ್ ಇಲ್ಲ, ಎಡಿಟ್ ಇಲ್ಲ, ಏನಿಲ್ಲ. ಅಪ್ಪ ಎಷ್ಟೊತ್ತು ವೆಯ್ಟ್ ಮಾಡ್ತಿರ್ತಾನೋ ಏನೋ, ಏನು ಅನ್ಕೊಂತಾನೋ ಏನೋ. 1 ಅವರಿಂದ ಪಾಪ 1 ಅವರ್ ಹಂಗೆ. ಬೆಳಿಗ್ಗೆ 7 ಗಂಟೆಗೆ ಬಂದೀನಂತ, ಅದು ಏನಕ್ಕೆ ಬಂದು ಅಷ್ಟು ಬೇಗ ನಂಗೆ ಗೊತ್ತಿಲ್ಲ. ನಾನು ಹೇಳಿದ್ದೆ ನನಗೆ 8 ಬರ್ತೀನಪ್ಪ, 8 ಗಂಟೆ 8 ಅಲ್ಲಿ ಬಿಡ್ತೀನಿ ಅಂತ ಹೇಳಿದ್ದು ಅವನಿಗೆ. ನಾನು 7 ಗಂಟೆಗೆ ಒಂದು ಟಿಕೆಟ್ ತೊಗೊಂಡಿದ್ದೀನಿ ಅಂತ ಅಂದ. ನಿಜನೋ ಸುಳ್ಳನ್ನೋ ಗೊತ್ತಿಲ್ಲ. ಸೊ ಅದಾದಮೇಲೆ ನಾನು ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗೋಯ್ತು. ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ. ನೋಡಿ, ಅದಕ್ಕೆ ಹೇಳೋದು, ಬಸ್ ಹಿಂದ್ಗಡೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ, ಬಸ್ ಹಿಂದೆ ಅಥವಾ ಅಕ್ಕಪಕ್ಕ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು ಅಂತ. ಯಾವಾಗ ಯಾವ ಕಡೆ ಇಳಿತಾರೆ ಇಂಡಿಕೇಟ್ರ್ ಇಲ್ಲ, ಏನಿಲ್ಲ, ಸಡನ್ನಾಗಿ ಇಳಿದ್ಬಿಡ್ತಾರೆ. ಪಕ್ಕದಾಗ ಏನಾದರೂ ನಾವು ಇದ್ದರೆ ಅಥವಾ ಹಿಂದೆ ಏನಾದರೂ ಇದ್ದರೆ ಸಡನ್ನಾಗಿ ಬ್ರೇಕಿಗೆ ಹಾಕ್ಬಿಟ್ರೆ ಮುಗೀತು ಅಂದ್ಕೊಳಿಕತ್ತೆ. ಅದಕ್ಕೆ ಒಂದು ಸ್ವಲ್ಪ ಲಾಂಗ್ ವೆಹಿಕಲ್ ಇರ್ತಾವಲ್ಲ, ಈ ಬಸ್ಸು ಲಾರಿ, ಅದರಿಂದ ಒಂದು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಅದ್ರಾಗ ಬೇರೆ ಈ ರೋಡಲ್ಲಿ ಏನೋ ಓಡಾಡ್ತೀರಂದರೆ ಈ ಥರ ಬ್ಯಾರಿಕೇಡ್ಗಳು ಹಾಕಿರ್ತಾರೆ ರೋಡಲ್ಲಿ. ಹೊಸ್ದಾಗಿ ಬರೋರು ಒಂದು ಸ್ವಲ್ಪ ನೋಡ್ಕೊಂಬನ್ನಿ. ಯಾಕಂದರೆ ಇಲ್ಲಿ ಕಂಜೆಸ್ಟೆಡ್ ಏರಿಯಾ, ಅಂದರೆ ಈ ಆರ್ಮಿ ಸ್ಕೂಲ್ಗೆ ಬರೋವಂಥ ಮಕ್ಕಳಾಗಿರ್ಬೋದು, ಆಮೇಲೆ ಪಬ್ಲಿಕ್ ಓಡಾಡೋದು ತುಂಬ ಇರುತ್ತೆ ಇಲ್ಲಿ ಈ ರೋಡಲ್ಲಿ. ಸೊ ಆಲ್ಮೋಸ್ಟ್ ಸ್ವಲ್ಪ ನೋಡ್ಕೊಂಬನ್ನಿ ಅಂತ ಹೇಳ್ತೀನಿ. ಯಾಕಂದರೆ ಜನ ತುಂಬ ಓಡಾಡ್ತಿರ್ತಾರೆ, ಅಲ್ಲೆಲ್ಲ ಬ್ಯಾರಿಕೇಡ್ಗಳಿರ್ತವೆ. ಸೊ ನಾವೇನೋ ಫಾಸ್ಟಲ್ಲಿ ಬಂದು ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಅಂತ ಅಷ್ಟೇ, ಏನೇನಿಲ್ಲ. ನೋಡಿ, ಎಲ್ಲ ಆರ್ಮಿ ಸ್ಕೂಲು ಹುಡುಗರು ಅವರೆಲ್ಲ. ಅಣ್ಣ ನೋಡಿ, 1 ವೇದಾಗ ಮುಗಿಸ್ಬಿಟ್ಟ. 3 ಫ್ರೆಂಡ್ಸು. ಇನ್ನು ಕರೆಕ್ಟಾಗಿ 10:15ಕ್ಕೆ ಟೈಮ್ ನೋಡ್ಬೋದು ನೀವು.
ಯಾವುದೇ ಗಾಡಿ ಬರ್ತಿಲ್ಲ ಅಂದರೆ